ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಈವ್ನಿಂಗ್ ನಾನು ಹೇರ್ ವಾಶ್ ಮಾಡಿದ್ದೀನಿ. ಒಂದು ಮದುವೆ ಇದೆ, ಹೋಗಬೇಕು. ಹಾಗಾಗಿ ಇವಾಗ ಮಾಡಿಕೊಂಡೆ ನಾನು. ಅಂದರೆ ಅದೇನೋ ಗೊತ್ತಿಲ್ಲ, ಫಂಕ್ಷನ್ಗೆ ಹೋಗೋ 1-2 ಅವರ್ಸ್ ಮುಂಚೆ ನಾವು ಹೇರ್ ವಾಶ್ ಮಾಡಿದ್ರೆ ಒಂಥರ ಫ್ರೆಶ್ ಫೀಲಿಂಗ್ ಕೊಡುತ್ತೆ ಫಂಕ್ಷನ್ಗೆ ಹೋಗ್ತಾ ಇದ್ದರೆ. ನಾನು ಹನಿ ಕೂಡ ಬೆಳಗ್ಗೆ ಸ್ನಾನ ಮಾಡಿಸಿದ್ದೆ. ಜಸ್ಟ್ ಹೋಗಬೇಕಾದ್ರೆ ಅವಳಿಗೆ ಮೈ ತೊಳ್ಕೊಂಡ್ಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡೆ. ಹರಿ ಬರೋದು ತುಂಬ ಲೇಟ್ ಆಗುತ್ತೆ, ಅಂದರೆ ಒಂದು 7:30 ಹಂಗಾಗುತ್ತೆ. ಸರಿ, ನಾವು ಬರೋ ಅಷ್ಟರಲ್ಲಿ ನೀವು ರೆಡಿ ಆಗಿರಿ ಅಂತ ಹೇಳಿದೆ. ಸರಿ ಆಯಿತು ಅಂತ ಅಂದ್ಕೊಂಡು ನಾನು ಕೂಡ ಹೇರ್ ವಾಶ್ ಮಾಡಿಕೊಂಡು ಕೂದಲು ಎಲ್ಲ ಒಣಗಿಸ್ಕೋತಾ ಇದ್ದೆ. ಅಷ್ಟರಲ್ಲಿ ನನ್ನ ಮಗಳು, ಅಮ್ಮ ನಾನು ಒಣಗಿಸ್ತೀನಿ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾ ಇದ್ದಾಳೆ. ಸೊ ಇದನ್ನು ನೆನೆಸ್ಕೊಂಡಾಗ ನನಗೆ ನಮ್ಮ ಅಜ್ಜಿ ನೆನಪಾಗ್ತಾಯಿದ್ರು. ಅಂದರೆ ಅವಾಗೆಲ್ಲ ನಾವು ತಲೆಗೆ ಸ್ನಾನ ಮಾಡ್ಕೊಂಬಂದಾಗ ಅಜ್ಜಿ ಈ ಥರ ಚಿಕ್ಕವರಿದ್ದಾಗ ಕೂದಲೆಲ್ಲ ಒಣಗಿಸ್ತಾ ಇದ್ರು. ಅದೆಲ್ಲ ನೆನೆಸ್ಕೊಂಡ್ರೆ ಒಂದೊಂದ್ಸಲ ಖುಷಿ ಆಗುತ್ತೆ. ಇವಳು ಎಷ್ಟು ಮೆಚೂರ್ಡಾಗಿ ಕೆಲವೊಂದು ಸಲ ಯೋಚನೆ ಮಾಡ್ತಾಳೆ ಅವಳ ಬಿಹೇವಿಯರ್ ಎಲ್ಲ ಅಂದಾಗ. ಇನ್ನು ನಾನು ಅವಳಿಗೆ ನಾವು ಅವಾಗ ಕುಂಟೆಬಿಲ್ಲೆ ಅಥವಾ ಇದು ಪಳ್ಳಮ್ ಅಂತ ಹೇಳಿ, ಅದಾದಮೇಲೆ ಇನ್ನೂ ಕೆಲವೊಂದಷ್ಟು ಏನೇನೋ ಆಟಗಳನ್ನೆಲ್ಲ ಆಡ್ತಿದ್ವಲ್ಲ. ಸೊ ಕೆರೆ ದಡ ಅದನ್ನೆಲ್ಲನೂ ಅವಳಿಗೆ ಹೇಳ್ಕೊಡ್ತಾ ಇರ್ತೀನಿ. ಇವಳಿಗೆ ಅಂತಲ್ಲ, ಅಚ್ಚು ಬಂದಾಗ ಕೂಡ ಅವಳಿಗೆ ಹೇಳ್ಕೊಡ್ತಾ ಇರ್ತೀನಿ. ಇನ್ನು ಅವಳಿಗೆ ನಾವು ಕೈಯಲ್ಲೆಲ್ಲ ಕ್ಲಾಪ್ಸ್ ಮಾಡೋದು, ಹೊಡಿಯೋದು, ಸೊ ಆ ಥರದ್ದೆಲ್ಲ ಇತ್ತಲ್ಲ ಗೇಮ್ಸು, ಅದೆಲ್ಲದನ್ನು ಅವಳಿಗೆ ಹೇಳ್ತಾ ಇದ್ದೆ. ಅಂದರೆ ಅವ್ರಿಗೆ ಕೂಡ ನೆನಪಿರಲಿ, ಈ ಥರದ್ದು ಒಂದು ಆಟಗಳಿದೆಯಾ, ಇದೆಲ್ಲ ಆಟನಾ ಅಂತ ಹೇಳಿ ಅವ್ರಿಗೆ ಏನೂ ಗೊತ್ತಿರಲ್ಲ. ಸೊ ನಾವು ಹೇಳ್ಕೊಡೋದ್ರಿಂದ ಅವರಿಗೆ ಅಟ್ಲೀಸ್ಟ್ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ನಾವು ಕೂಡ ರೆಡಿ ಆಗಿಬಿಟ್ಟು ಮದುವೆಗೆ ಚೌಟ್ರಿ ಹತ್ರ ಹೋದ್ವಿ. ಬಟ್ ಏನಂದರೆ ಚೌಟ್ರಿ ಹತ್ರ ನಾವು ಆ್ಯಕ್ಚುಲಿ 8:30 8:45 ಹೋಗಿದ್ದು. ಬಟ್ ಯಾರೂ ಬಂದಿರಲಿಲ್ಲ. ಅಂದರೆ ಅವ್ರು ಕೆಲವು ರಿಲೇಟಿವ್ಸ್ ಏನೋ ಬಂದಿದ್ದರು. ಮತ್ತು ಹುಡುಗ ಅವರು ಇನ್ನೂ ಲೇಟ್ ಆಗುತ್ತೆ ಅಂತ ಅಂದ. ಅವನು ಕಾಲ್ ಮಾಡಿ ಕೇಳಿದ್ದಕ್ಕೆ ಇವಾಗ ಹೊರಟಿದ್ದೀವಿ, ಲೇಟ್ ಆಗುತ್ತೆ ಅಂತ ಹೇಳಿದೆ. ಸರಿ ಆಯಿತು, ಇನ್ನು ಇಲ್ಲಿ ಇವಳನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ನಾವು ಇದ್ಬಿಟ್ರೆ ಅಂತ ಹೇಳಿ ಚೌಟ್ರಿ ಪಕ್ಕನೇ ನಮ್ಮ ಅಕ್ಕ ಮನೆ ಇರೋದು. ಸರಿ ಆಯಿತು, ಅಲ್ಲಿ ಮನೆ ಹತ್ರ ಹೋಗೋಣ ಅಂತ ಹೇಳಿ ಹೋಗಿ 1 ಅವರ್ ಏನೋ ಇದ್ಬಿಟ್ಟು ಒಂದು 9:30 ಹಂಗೇನೋ ಬಂದ್ವಿ. ಅಟ್ಲೀಸ್ಟ್ ಸ್ಟಾರ್ಟ್ ಆಗಿರುತ್ತೆ ಅಂತ ಅವಾಗ ಬಂದು ನೋಡಿದ್ರೆ ಅವಾಗಲೂ ಕೂಡ ಸ್ಟಾರ್ಟ್ ಆಗಿರಲಿಲ್ಲ. ಇನ್ನೂ ಹುಡುಗ ಬಂದೇ ಇರಲಿಲ್ಲ. ಅಂದರೆ ಮನೇಲೇನೋ ಪೂಜೆ ಇತ್ತು, ಶಾಸ್ತ್ರ ಇತ್ತು, ಅಥವಾ ಇವನು ಕೂಡ ಒಬ್ಬನೇ ಇರೋದ್ರಿಂದ ಎಲ್ಲ ಕಡೆ ಮ್ಯಾನೇಜ್ ಮಾಡೋದ್ರಿಂದ ಲೇಟ್ ಆಯಿತೋ ಏನೋ ಗೊತ್ತಿಲ್ಲ. ಬಟ್ ತುಂಬಾ ಲೇಟ್ ಆಯಿತು. ರಿಸೆಪ್ಷನ್ ಸ್ಟಾರ್ಟ್ ಆಗಿದ್ದು 11 ಗಂಟೆಗೆ ಗೊತ್ತಾ, ನೈಟ್ ಆ ಟೈಮಲ್ಲಿ ರಿಸೆಪ್ಷನ್ ಸ್ಟಾರ್ಟ್ ಆಗಿದ್ದು. ಅವನು ಕೂಡ ತುಂಬಾ ಬೇಜಾರಾಗಿದ್ದ. ಒಂದು ಕಡೆ ಕೋಪ, ಸಿಟ್ಟು, ಬೇಜಾರು ಎಲ್ಲ ಮಿಕ್ಸ್ಡ್ ಎಮೋಷನ್ಸ್ ಅಂತ ಹೇಳ್ಬೋದು. ಅಂದರೆ ಅಷ್ಟು ಬೇಜಾರಾಗ್ತಿತ್ತು. ಅವನು ಅಷ್ಟು ದೂರ, ಅವನು ಉಡುಪಿಲಿ ವರ್ಕ್ ಮಾಡೋದು, ಒಂದು ಗೌರ್ಮೆಂಟ್ ಜಾಬು. ಸೊ ಅಲ್ಲಿಂದ ಅವ್ನ ಕೊಲೀಗ್ಸ್ ಎಲ್ಲ ಬಂದಿದ್ದರು. ಸೊ ಅವರು ಕೂಡ ಬಂದುಬಿಟ್ಟು ಇಲ್ಲ ಟಯರ್ಡ್ ಆಗಿದೆ, ತುಂಬ ಲೇಟ್ ಆಯಿತು ಅಂತ ಹೇಳಿ ಅವ್ರು ಹೋಗಿ ಮಲ್ಕೊಂಡ್ರಂತೆ. ಸೊ ಅದೆಲ್ಲ ಅವನಿಗೆ ತುಂಬ ಬೇಜಾರಂತ ಅನ್ನಿಸ್ತು. ಹಾಗಾಗಿ ಸಖತ್ತು ಅವ್ನ ಮುಖ ನೋಡ್ತಾ ಇದ್ರೇ ನಗ್ತಾನೆ ಇರಲಿಲ್ಲ, ಅಷ್ಟು ಬೇಜಾರಲ್ಲಿದ್ದ. ಬಟ್ ಏನೂ ಮಾಡೋಕ್ಕಾಗಲ್ಲ, ಫಂಕ್ಷನಲ್ಲಿ ಈ ಥರ ಕೆಲವೊಂದು ಸಲ ಆಗುತ್ತೆ, ಏನು ಮಾಡೋಕ್ಕಾಗುತ್ತೆ. ಬಟ್ ಅಡ್ಜಸ್ಟ್ ಮಾಡ್ಕೋಬೇಕು. ಬೇಜಾರಿರುತ್ತೆ, ಏನು ಮಾಡೋದು, ಹೆಂಗೆ ಬರುತ್ತೋ ಹಾಗೆ ಹೋಗ್ತಾ ಇರಬೇಕಷ್ಟೇ ಟೈಮು. ಇನ್ನು ನನ್ನ ಮಗಳನ್ನ ಅಂತೂ ಕಂಟ್ರೋಲ್ ಮಾಡೋಕ್ಕಾಗ್ತಾನೆ ಇಲ್ಲ. ಅಲ್ಲಿ ಎಷ್ಟು ಮಕ್ಕಳಿದ್ರು ಗೊತ್ತಾ, ಅಷ್ಟು ಮಕ್ಕಳೆಲ್ಲ ಒಂದು ಎನರ್ಜಿನ ಇವಳೊಬ್ಬಳೇ ತುಂಬ್ಕೊಂಬಿಟ್ಟಿದ್ಲು ಅಂತ ಅನ್ನಿಸ್ತು ನನಗೆ. ಒಂದು ಸೆಕೆಂಡು ಕೂತಿಲ್ಲ ಅವಳು. ನಾವು ಆ್ಯಕ್ಚುಲಿ 8:30 ಮನೆ ಬಿಟ್ಟಿದ್ದು, 11 ಗಂಟೆ ಆದರೂ ಕೂಡ ಒಂದು ಸೆಕೆಂಡ್ ಕೂತ್ಕೋ ಅಂದರೂ ಕೂತ್ಕೋತಾ ಇಲ್ಲ. ಇಲ್ಲೇನೋ ಪಾಪು ಇದೆ, ಅವಳನ್ನ ಮಾತಾಡಿಸು ಅಂತ ಹೇಳಿದ್ದಕ್ಕೆ ಮಾತ್ರ ಜಸ್ಟ್ ಕೂತ್ಕೊಂಡು ಮಾತಾಡಿಸ್ತಾ ಇದ್ಲು. ಸೊ ಅವಳಿಗೆ ಮಕ್ಕಳು ಕಂಡಾಗ ಫಸ್ಟು ಅಷ್ಟು ಇಷ್ಟ ಆಗಲ್ಲ. ಸ್ಟಾರ್ಟಿಂಗ್ ಅವಳು ಒಂಥರ ಮಾಡ್ಕೊತಾಳೆ, ಅಂದರೆ ಪೊಸೆಸಿವ್ ಫೀಲಿಂಗೋ ಏನೋ ಗೊತ್ತಿಲ್ಲ. ಬಟ್ ಅವಳಿಗೆ ಅಷ್ಟು ಇಷ್ಟ ಆಗಲ್ಲ ಸ್ಟಾರ್ಟಿಂಗು. ಅದಾದಮೇಲೆ ಹೋಗ್ತಾ ಹೋಗ್ತಾ ಅವಳೇನೆ ನನಗೆ ಅಮ್ಮ ಪಾಪು ಎತ್ಕೋ ಅಂತ ಹೇಳ್ತಾ ಇರ್ತಾಳೆ, ಇಲ್ಲ ಅವಳೇ ಹೋಗಿ ಆಟ ಆಡಿಸ್ತಿರ್ತಾಳೆ. ಸೊ ಸ್ಟಾರ್ಟಿಂಗ್ ನೋಡಿದಾಗ ಅನಿಸುತ್ತೆ ಇವಳಿಗೇನು ಮಕ್ಕಳೇ ಇಷ್ಟ ಆಗಲ್ವಾ ಅಂತ ಅನಿಸ್ಬಿಡುತ್ತೆ ನನಗೆ. ಇನ್ನು ಸರಿ ಆಯಿತು ಅಂದ್ಬಿಟ್ಟು ನಾವು ವೆಯ್ಟ್ ಮಾಡಿಕೊಂಡೇ ಕೂತಿದ್ವಿ. ಮತ್ತು ನಾವು ಹೋಗ್ಬಿಟ್ಟು ಬೇಗ ಊಟ ಮಾಡ್ಕೊಂಬಂದ್ವಿ. 9:30 ಹಂಗೇನೋ ಹೋಗಿ ಟೈಮ್ ಆಗಿಬಿಟ್ಟಿತ್ತು, ಪಾಪಕ್ಕೆ ಬೇರೆ ತಿನ್ನಿಸ್ಬೇಕಿತ್ತು ಅಂತ ಹೇಳಿ ಊಟಕ್ಕೆ ಹೋದ್ವಿ. ಇನ್ನೂ ಕೂಡ ಸ್ಟಾರ್ಟ್ ಆಗಿರಲಿಲ್ಲಲ್ಲ, ಹಂಗಾಗಿ ಹೋದ್ವಿ. ಬಟ್ ಪಾಪು ಊಟ ಮಾಡಲಿಲ್ಲ. ಜಸ್ಟ್ ನಾನು ಹರಿ ಒಂದು ಸ್ವಲ್ಪ ತಿನ್ಕೊಂಡು ಬಂದ್ವಿ. ಅಷ್ಟರಲ್ಲಿ ರಿಸೆಪ್ಷನ್ ಸ್ಟಾರ್ಟ್ ಆಯಿತು. ಇನ್ನು ಹುಡುಗಿನೂ ಬಂದಿದ್ದರು. ಸೊ ಚೆನ್ನಾಗಿ ಕಾಣಿಸ್ತಾಯಿದ್ರು ಇಬ್ಬರು, ತುಂಬ ಪ್ರಿಟಿಯಾಗಿ ಕಾಣಿಸ್ತಾಯಿದ್ರು. ಸೊ ಆ್ಯಕ್ಚುಲಿ ಇವ್ರದ್ದು ರಿಲೇಟಿವ್ಸೇ, ಬಟ್ ಲವ್ ಕಮ್ ಅರೇಂಜ್ ಅಂತ ಹೇಳ್ಬೋದು. ಸೊ ಇಬ್ಬರು ತುಂಬ ವರ್ಷದಿಂದ ಲವ್ ಮಾಡ್ತಾಯಿದ್ರು. ಸೊ ಫೈನಲಿ ಇಬ್ಬರು ಮದುವೆ ಆಗಿದ್ದಾರೆ. ಅವರಿಬ್ಬರಿಗೂ ತುಂಬ ಒಳ್ಳೆಯದಾಗಲಿ, ಲೈಫಲ್ಲಿ ಕೂಡ ಇಬ್ಬರು ಚೆನ್ನಾಗಿರಲಿ ಅಂತ ಹೇಳಿ ಅಂದ್ಕೊತೀನಿ. ಆ್ಯಂಡ್ ಕಷ್ಟ ಸುಖ ಏನೇ ಬಂದರೂ ಇಬ್ಬರು ಕೂಡ ಈಕ್ವಲ್ ಆಗಿ ಅದನ್ನು ತಗೊಂಡು ಹ್ಯಾಪಿಯಾಗಿರಲಿ, ಲೈಫಲ್ಲಿ ಫ್ಯೂಚರ್ ಚೆನ್ನಾಗಿರಲಿ ಅವರಿಬ್ರದ್ದು ಅಂತ ಹೇಳಿ ಅನ್ಕೋತೀನಿ. ಸೊ ನಮ್ಮದು ಒಂದು ತುಂಬ ದೊಡ್ಡ ಬ್ಯಾಚ್ ಇತ್ತು. ಆ ಬ್ಯಾಚಲ್ಲಿ ಸದ್ಯಕ್ಕೆ ಇವನ ಜೊತೆನೇ ಆದಷ್ಟು ಕ್ಲೋಸ್ ಆಗಿ ಎಲ್ಲನೂ ಶೇರ್ ಮಾಡ್ಕೊಂಡಿರೋದು. ಇನ್ನು ಮಿಕ್ತವ್ರೆಲ್ಲನೂ ಸ್ವಲ್ಪ ನಮ್ಮ ಮದುವೆ ಆದಾಗ ಸ್ಪ್ಲಿಟ್ ಆಗೋಯ್ತು. ಅದು ರೀಸನ್ ನಮ್ಮ ಮದುವೆ ಆಗಿದ್ದಕ್ಕೆ ಅದು ಏನಂತ ಗೊತ್ತಿಲ್ಲ, ಎಲ್ಲನೂ ಒಬ್ಬೊಬ್ಬರು ಒಂದೊಂದು ದಿಕ್ಕಂತ ಆಯಿತು. ಸೊ ಬಟ್ ಫೈನಲಿ ನಾವು
ಮೂರು ಜನ ಕಾಂಟ್ಯಾಕ್ಟಲ್ಲಿ ಇದ್ದೀವಿ, ಚೆನ್ನಾಗಿದ್ದೀವಿ. ಸೊ ಅವನು ಕೂಡ ನನ್ನ ಮಗಳದು ಸೆಕೆಂಡ್ ಇಯರ್ ಬರ್ಡೇ ನಾವು ಉಡುಪಿಲಿ ಮಾಡಿದ್ದು. ಸೊ ಉಡುಪಿಗೆ ಅಲ್ಲಿ ಕೂಡ ಬಂದಿದ್ದ. ಸೊ ಫೈನಲಿ ನಾವು ಕಾಂಟ್ಯಾಕ್ಟಲ್ಲಿ ಇದ್ದೀವಿ, ಫೋನಲ್ಲೆಲ್ಲ ಮಾತಾಡ್ತೀವಿ. ಅಟ್ಲೀಸ್ಟ್ ವಾರಕ್ಕೆ 1 ಸಲ, ವಾರಕ್ಕೆ 2 ಸಲ ಅಂತೂ ಹರಿಗೆ ಕಾಲ್ ಮಾಡ್ತಾ ಇರ್ತಾನೆ, ಅಥವಾ ಅವ್ನು ಮಾಡ್ತಾ ಇರ್ತಾನೆ. ಇನ್ನು ಊರಿಗೆ ಬಂದರೆ ಅಂತೂ ನಮ್ಮನ್ನು ಮಾತಾಡಿಸ್ದೆ ಹೋಗೋದಿಲ್ಲ. ಸೊ ಫೈನಲಿ ಚೆನ್ನಾಗಿದ್ದೀವಿ. ಬಟ್ ಮಿಕ್ತವ್ರೆಲ್ಲರೂ ಸ್ಪ್ಲಿಟ್ ಆಗಿಬಿಟ್ಟಿದೆ. ಆ್ಯಂಡ್ ಕಾಂಟ್ಯಾಕ್ಟ್ ಕೂಡ ಇದ್ದಾರೆ, ಬಟ್ ಅಷ್ಟಕ್ಕಷ್ಟೇ. ಮುಂಚೆ ಥರ ನಾವು ಲಾಂಗ್ ಡ್ರೈವ್ ಎಲ್ಲ ಹೋಗ್ತಾಯಿದ್ವಿ. ಸೊ ಬೈಕಲ್ಲಿ ಆ ಒಂದು ಬಾಂಡಿಂಗ್ ಇಲ್ಲ ನಾವು ಮದುವೆ ಆದಾಗಿಂದ. ಸೊ ಅದನ್ನು ಪೂರ ನಾನು ಶೇರ್ ಮಾಡ್ಕೊಂಡಿಲ್ಲ. ನಾನು ಲವ್ ಸ್ಟೋರಿ ಬ್ಲಾಗ್ ಏನಾದರೂ ಮಾಡಿದ್ರೆ ಅದರಲ್ಲಿ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿದ್ದೀನಿ. ಇನ್ನು ನನ್ನ ಮಗಳು ಸಿಕ್ಕಾಪಟ್ಟೆ ಹಠ ಮಾಡ್ತಾಯಿದ್ಲು, ವಾಕಿಂಗ್ ಅಂತ ಹೇಳಿ. ಇದು ಆ್ಯಕ್ಚುಲಿ ರಿಸೆಪ್ಷನ್ ದಿನ ಕರ್ಕೊಂಡು ಹೋಗಿದ್ದಲ್ಲ, ಅವತ್ತು ಮನೆಗೆ ಬರೋ ಅಷ್ಟರಲ್ಲೇ 11:30 ಆಗಿಬಿಟ್ಟಿತ್ತು. ನೆಕ್ಸ್ಟ್ ಡೇ ಬಂದುಬಿಟ್ಟು ಇನ್ನೊಂದು ಕಡೆ ಹೋಗೋದಿತ್ತು. ಸೊ ಅಲ್ಲೆಲ್ಲ ನಾನು ಬ್ಲಾಗ್ನ ಮಾಡಿಲ್ಲ, ವಿಡಿಯೋ ಏನೂ ತೊಗೊಂಡಿಲ್ಲ. ಸರಿ ಆಯಿತು, ಅಲ್ಲಿ ಹೋಗಿ ಬಂದಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು, ಟಯರ್ಡ್ ಆಗಿಬಿಟ್ಟಿತ್ತು 2 ದಿನ. ಸರಿ ಅಂದ್ಬಿಟ್ಟು ರೆಸ್ಟ್ ಮಾಡಿ ಅದಾದಮೇಲೆ ವಾಕಿಂಗ್ ಅಂತ ಕೇಳ್ತಾನೆ ಇದ್ಲು. ಸರಿ ಅಂದ್ಬಿಟ್ಟು ದೇವಸ್ಥಾನದ ಹತ್ರ ಕರ್ಕೊಂಡು ಬಂದ್ವಿ. ಇಲ್ಲಂತೂ ಎಷ್ಟು ಪೀಸಾಗಿರುತ್ತೆ ಗೊತ್ತಾ ನೈಟು. ಇನ್ನು ಭಜನೆ ಕೂಡ ನಡೀತಾ ಇತ್ತು, ಪಕ್ಕದಲ್ಲಿ ಭಜನಾ ರೂಮ್ ಇದೆ. ಸೊ ಅಲ್ಲಿ ತುಂಬ ಜನ ಬಂದಿದ್ರು, ನಾನು ಏನಕ್ಕೆ ಇಷ್ಟೊಂದು ಜನ ಅಂದ್ಕೊಂಡೆ. ಸೊ ಭಜನೆ ನಡೀತಾ ಇತ್ತು. ಇನ್ನು ಇಲ್ಲಂತೂ ಪೀಸಾಗಿರುತ್ತೆ ಒಳಗಡೆ. ಸೊ ಇಲ್ಲಿ ಬರ್ತೀವಿ 1 ಅವರ್ 1.5 ಅವರ್ ಅಂತೂ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ ಹೋಗ್ತೀವಿ. ಇನ್ನು ಇವಳಂತೂ ಎಷ್ಟು ಖುಷಿ ಪಡ್ತಾಳೆ ಗೊತ್ತಾ. ನಾವು ಯಾವಾಗಲೂ ಅಲ್ಲಿ ಮನೇಲಿ ಒಳಗೆ ಅವಳು ಇದು ಬೇಜಾರಾಗಿರೋದಕ್ಕೆ ಅವಳಿಗೆ ಈ ಥರ ಕರ್ಕೊಂಡು ಬಂದಾಗ ಸಖತ್ ಎಂಜಾಯ್ ಮಾಡ್ತಾಳೆ. ಬಟ್ ಡೈಲಿ ಕರ್ಕೊಂಡು ಬರೋಕ್ಕಾಗಲ್ಲ. ಏನಕ್ಕೆ ಅಂದರೆ ಬರಬೇಕು ಅಂತ ಅನಿಸುತ್ತೆ, ಬಟ್ ಹರಿ ಏನಾಗುತ್ತೆ, ಅವನು ಹೊಲ್ದಲ್ಲಿ ಹೋಗಿರ್ತಾನೆ, ಅಲ್ಲಿ ಏನೋ ಟಯರ್ಡ್ ಆಗಿರುತ್ತೆ, ಇಲ್ಲಾಂದರೆ ಅಂಗಡಿಲಿ ಬ್ಯುಸಿ ಆಗಿರ್ತಾನೆ. ಸೊ ಅವನದು ಮೈಂಡ್, ಆ ಮೂಡು, ಅವನ ಬಾಡಿ ಸ್ಟ್ರೆಸ್ಸು ಎಲ್ಲ ಹೇಗಿದೆ ಅಂತ ತಿಳ್ಕೊಂಡು ಅದಾದಮೇಲೆ ಕೇಳ್ತೀನಿ ಅವನ್ನ, ಸರಿ ಈ ಥರ 1 ಅವರ್ ಹೋಗಿ ಬರೋಣ ಅಂತ ಕೇಳ್ತೀನಿ. ಆಗತ್ತೆ ಅಂತ ಅಂದರೆ ಮಾತ್ರ ಬರ್ತೀವಿ, ಇಲ್ಲ ನಂಗೆ ಟಯರ್ಡ್ ಆಗ್ತಾಯಿದೆ ಅಂದರೆ ನಾವು ಬರೋಕ್ಕೆ ಹೋಗಲ್ಲ. ಸೊ ಅವನ ಮೇಲೆ ಡಿಪೆಂಡು. ಹರಿ ಚೆನ್ನಾಗಿದ್ದಾನೆ, ಇಲ್ಲ ಹೋಗಿ ಬರೋಣ ಅಂದರೆ ಅಷ್ಟೇ. ಅದು ಬಿಟ್ಟು ಅವನಿಗೆ ಅಷ್ಟು ಟಯರ್ಡ್ ಆಗಿದ್ರು ಕರ್ಕೊಂಡು ಬರಲ್ಲ ನಾನು. ಬಿಕಾಸ್ ಅವ್ರನ್ನೂ ಕೂಡ ನಾವು ಅರ್ಥ ಮಾಡ್ಕೋಬೇಕು. ಇವಾಗ ನಾವು ಮನೇಲಿದ್ದಾಗ ಏನಾಗುತ್ತೆ, ಅಟ್ಲೀಸ್ಟು ನಮ್ಮದು ಎಲ್ಲ ಕೆಲಸ ಇರುತ್ತೆ, ನಮಗೂ ಇಲ್ಲ ಅಂತಲ್ಲ. ಕೆಲಸ ಮುಗಿಸ್ಕೊಂಡು ನಾವು ರೆಸ್ಟ್ ಮಾಡ್ತೀವಿ ಮನೇಲಿ. 1 ಅವರ್ ಆದ್ರೂ ನಾವು ಆರಾಮಾಗಿ ಮಲ್ಕೊತೀವಿ. ಸೊ ರೆಸ್ಟ್ ಮಾಡ್ತೀವಿ, ನಮಗೊಂದು ರೆಸ್ಟ್ ಅಂತ ಸಿಗುತ್ತೆ. ಇನ್ನು ಅವರಿಗೆ ರೆಸ್ಟ್ ಸಿಗಲ್ಲ. ಹೊರಗಡೆ ಬೆಳಗ್ಗೆ 8 ಗಂಟೆಗೆ ಹೋದರೆ ಅಥವಾ 5 ಗಂಟೆಗೆ ಒಂದೊಂದ್ಸಲ 5:30ಗೆ ಎದ್ದು ಹೊಲಕ್ಕೆ ಹೋಗ್ತಾರೆ ಡೈಲಿ, ಅಥವಾ ಒಂದಿನ ಬಿಟ್ಟು ಒಂದಿನ ಹಿಂಗೆ ಹೋಗ್ತಾರೆ. ಮತ್ತೆ ಬಂದುಬಿಟ್ಟು ಶಾಪಿಗೆ ಹೋಗ್ತಾನೆ. ಸೊ ಮತ್ತೆ ಬರೋದೇನೆ ನೈಟು 8 ಗಂಟೆ 7:30 ಆಗುತ್ತೆ. ಅಲ್ಲಿವರೆಗೂ ರೆಸ್ಟ್ ಅನ್ನೋದೇ ಇರಲ್ಲ. ಇವಾಗ ಅಂಗಡಿಲಿ ಬಿಸ್ನೆಸ್ ಇಲ್ಲ ಅಂದರೂ ಕೂಡ ಕುತ್ಕೊಂಡೇ ಬೆನ್ನೋವು, ಕಾಲು ನೋವು, ಸೊ ಬೇಜಾರು, ತಲೆನೋವು ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಬಿಸ್ನೆಸ್ ಇದ್ದಾಗ ಒಂದು ಸ್ಟ್ರೆಸ್ ಅನಿಸಲ್ಲ. ಸೊ ಹಿಂಗಿದ್ದಾಗ ನಾವು ಒಂಚೂರು ಅರ್ಥ ಮಾಡಿಕೊಂಡು ಒಂದ್ಸಲ ನಿನಗೆ ಆಗುತ್ತಾ ಹೋಗಿ ಬರೋಣ ಅಂತ ಕೇಳಿದ್ರೆ ಅವ್ರಿಗೂ ಒಂದು ಖುಷಿ ಆಗುತ್ತೆ, ಅರ್ಥ ಮಾಡ್ಕೋತಾರೆ ನಮ್ಮನ್ನು ಅಂತ ಹೇಳಿ. ಸೊ ಇದು ನಾನು ಆ್ಯಕ್ಚುಲಿ ಸ್ಟಾರ್ಟಿಂಗ್ ಈ ಥರ ಮಾಡ್ತಿರ್ಲಿಲ್ಲ. ಅಂದರೆ ಜಗಳ ಮಾಡೋದು, ಇಲ್ಲ ಅಂದರೆ ನೀನು ಟೈಮ್ ಕೊಡಲ್ಲ, ಅದು ಇದು ಕಾಮನ್ ಅಲ್ಲ. ಸ್ಟಾರ್ಟಿಂಗ್ ಡೇಸ್ ಆ ಥರ ಮಾಡ್ತಿದ್ದೆ. ಬಟ್ ಅದಾದಮೇಲೆ ಐ ರಿಯಲೈಸ್ಡ್, ನಾನು ಅರ್ಥ ಮಾಡಿಕೊಂಡೆ. ಮೇ ಬಿ ಕೆಲವೊಂದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡೋ ಅಥವಾ ನನಗೇನೋ ಗೊತ್ತಿಲ್ಲ, ಬಟ್ ಹೋಗ್ತಾ ಟೈಮ್ ಆಗ್ತಾ ನಮ್ಮ ಮದುವೆಗೆ 1-2 ವರ್ಷ ಆಗ್ತಾ ನಾನು ಅರ್ಥ ಮಾಡಿಕೊಂಡೆ, ಇಲ್ಲ ನಾನು ಆ್ಯಕ್ಚುಲಿ ಈ ಥರ ಮಾಡಬಾರ್ದು. ಸೊ ನಾನು ಏನು ಮಾಡ್ತಿದ್ದೆ, ಮಧ್ಯರಾತ್ರಿ ಎಲ್ಲ ಎದ್ದೊಳಿಸ್ಬಿಟ್ಟು ನೀನು ನನ್ನ ಜೊತೆ ಮಾತಾಡಲ್ಲ, ನನಗೆ ಟೈಮ್ ಕೊಡ್ತಾ ಇಲ್ಲ, ಬರೀ ದುಡಿ ಅನ್ನೋದೇ ಆಗಿಬಿಟ್ಟಿದೆ, ದುಡ್ಡೇ ಇಂಪಾರ್ಟೆಂಟು. ಸೊ ಈ ಥರ ಎಲ್ಲ ಮಾಡ್ತಾಯಿದ್ದೆ. ಅದಾದಮೇಲೆ ಐ ರಿಯಲೈಸ್ಡ್, ಇಲ್ಲ ನಾನು ಮಾಡ್ತಾ ಇರೋದು ತಪ್ಪು, ಈ ಥರ ಮಾಡಬಾರ್ದು. ಇವಾಗ ನಾನು ಎಲ್ಲಾದರೂ ಕರ್ಕೊಂಡು ಹೋಗು ಅಂದರು, ಪಾಪ ಒಂದಿನ ರಜಾ ಮಾಡಿಬಿಟ್ಟಾದರೂ ನನ್ನ ಕರ್ಕೊಂಡು ಹೋಗ್ತಾನೆ. ಸೊ ಈ ಥರ ಟೈಮ್ ಕೊಡ್ತಿದ್ದಾರೆ, ನಾವು ಈ ಥರ ಮಾಡಬಾರ್ದು ಅಂತೇಳಿ ಅವಾಗ ಅರ್ಥ ಆಯಿತು ನನಗೆ. ಮಳೆ ಬರ್ತಾಯಿದೆ, ಪಾಪ ಹೆಂಗೆ ಬರ್ತಾರೆ ಹೇಳು. ಇವಾಗ ನೀನು ಈ ಥರ ಮಾಡ್ಕೊಂಡಿದ್ಯಲ್ಲ, ಹಾಂ, ನಾನು ನಿನಗೆ ತಿನ್ನೋದಕ್ಕೆ ಅಂತ ಕೊಟ್ಟಿದ್ದು ಚಿನ್ನಿ, ಮೂಗಲ್ಲಿ ಇಟ್ಕೋತಾರ ಯಾರಾದರೂ? ಇವಾಗ ಎಷ್ಟು ಟೆನ್ಷನ್ ಆಗುತ್ತೆ ಹೇಳು. ಇಷ್ಟು ಜೋರಾಗಿ ಮಳೆ ಬರ್ತದೆ, ಪಪ್ಪ ಹೆಂಗೆ ಬರ್ಬೇಕು ಹೇಳಿ ಇವಾಗ. ನೋಡಿ ಏನು ಮಾಡ್ಕೊಂಡಿದ್ದಾಳೆ ಅಂತ. ಅವಳಿಗೆ ದಾಳಿಂಬೆ ಹಣ್ಣು ಕೊಟ್ಟಿದ್ದೀನಿ ನಾನು, ಅವಳು ನೋಡಿದ್ರೆ ಮೂಗಲ್ಲಿ ಇಟ್ಕೊಂಡಿದ್ದಾಳೆ. ನಂಗೆ ಎಷ್ಟು ಟೆನ್ಷನ್ ಆಗ್ತಿದೆ ಗೊತ್ತಾ ನಿಂಗೆ? ನೀನು ನಗ್ತಾ ಇದೆಯಾ? ನಂಗೆ ಟೆನ್ಷನ್ ಆಗ್ತಿದೆ. ಈ ಥರ ಉಫ್ ಮಾಡು ಹಾಂ ಮಾಡು.
ಅಮ್ಮ ದಾಳಿಂಬೆ ಹಣ್ಣು ತಿಂತೀನಿ ಕೊಡಿ ಅಂತ ಕೇಳಿದ್ಲು, ಸರಿ ಆಯಿತು ಅಂತ ಕೊಟ್ಟರೆ ನೋಡಿ ಮೂಗಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾಳೆ. ಅವಳು ಯಾವತ್ತೂ ಈ ಥರ ಮಾಡಿದ್ದೇ ಇಲ್ಲ. ಅದೇನಕ್ಕೆ ಹಂಗೆ ಮಾಡಿದ್ಲೋ ಗೊತ್ತಿಲ್ಲ, ಬಟ್ ಈಸಿಯಾಗಿ ಬಂತು. ಅದು ನಮ್ಮ ಲಕ್ ಅಂತ ಹೇಳ್ಬೋದು. ಏನೂ ಅವಳಿಗೆ ಪ್ರಾಬ್ಲಮ್ ಆಗಲಿಲ್ಲ, ಅವಳು ಕೂಡ ಆರಾಮಾಗಿದ್ಲು ಆ್ಯಂಡ್ ಈಸಿಯಾಗಿ ತೆಗೆದ್ವಿ. ಸೊ ಮಕ್ಳಿಗೆ ಏನಾದರೂ ಕೊಡಬೇಕಂದ್ರೆ ನನಗಂತೂ ಇವಾಗ ಆ ಇನ್ಸಿಡೆಂಟ್ ಆದಮೇಲೆ ಸಿಕ್ಕಾಪಟ್ಟೆ ಭಯ ಅನಿಸುತ್ತೆ ಏನಾದರೂ ಕೊಡೋದಕ್ಕೆ. ಅಂದರೆ ನಾನೇ ತಿನ್ನಿಸ್ಬಿಡ್ತೀನಿಲ್ಲ ಅಂದರೆ ಅವಳಿಗೆ ಕೊಡೋಕೆ ಹೋಗಲ್ಲ ಜಾಸ್ತಿ. ಈ ಥರದ್ದು ಏನಾದರೂ ಕೊಡ್ತಾಯಿದ್ದೀನಿ ಅಂದಾಗ. ಇನ್ನು ನಾನು ಪಲ್ಯ ಚಪಾತಿ ಏನಾದರೂ ಮಾಡೋಣ ಅಂಥೇಳಿ ಹಚ್ಚಿಡ್ತಾಯಿದ್ದೀನಿ ಗೋರಿಕಾಯಿನ. ಬಟ್ ನನ್ನ ಮಗಳು ಹೆಲ್ಪಿಂಗ್ ಬಂದಿದ್ದಾಳೆ. ಅಮ್ಮ ನಾನು ನಿಂಗೆ ಟೀ ಮಾಡಿಕೊಡ್ತೀನಿ ಓಕೆನಾ, ಮತ್ತು ನಿಮಗೆ ತರಕಾರಿ ಇದು ಕಟ್ ಮಾಡ್ತೀನಿ ಓಕೆನಾ ಅಂತ ಹೇಳಿ ಬಂದಿದ್ದಾಳೆ. ಬಟ್ ಆದರೂ ಕೂಡ ಎಷ್ಟು ಚೆನ್ನಾಗಿ ಕಟ್ ಮಾಡ್ತಾಯಿದ್ಲು ಗೊತ್ತಾ. ಬಟ್ ನಾನು ಯೂಶ್ವಲಿ ಈ ಥರದ್ದೆಲ್ಲ ಕೊಡೋಕೆ ಹೋಗಲ್ಲ ಕೈಗೆ, ಸುಮ್ಮನೆ ಮಿಸ್ಸಾಗಿ ಮತ್ತೆ ಕೈಗೆ ಕಟ್ಟಾದರೆ ಅಂತ ಹೇಳ್ಬಿಟ್ಟು ಕೊಡೋಕೆ ಹೋಗಲ್ಲ. ಇನ್ನು ಅಮ್ಮ ಕೂಡ ಬಂದರು ಊರಿಗೆ. ಸೊ ನಾಳೆ ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಹಾಗಾಗಿ ಅಮ್ಮಂಗೂ ಕಾಲ್ ಮಾಡಿ ಹೇಳಿದ್ವಿ ಬನ್ನಿ ಅಂತ ಹೇಳಿ. ಸರಿ ಆಯಿತು ಅಂತ ಹೇಳಿ ಅವರು ಬಂದರು. ಇನ್ನು ನನ್ನ ಅಜ್ಜಿ ಅಂತ ಹೇಳ್ಬಿಟ್ಟು ಇಬ್ಬರು ಕಿತ್ತಾಡ್ತಾಯಿದ್ರು. ಇಲ್ಲ ಅದು ಅಜ್ಜಿ, ನಿಮ್ಮ ಅಜ್ಜಿ ಅಲ್ಲ, ಅದು ಅಣ್ಣ ಅಜ್ಜಿ, ಅದು ನಿನ್ನ ಅಜ್ಜಿ ಅಲ್ಲ. ಬೇಡ 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 ಇಲ್ಲ ಬೇಡ ನಮ್ಮ ಕಳ್ಸಕ್ಕಾಗಿ. ಹೌದು ಹೌದು, ಫಸ್ಟ್ ಕಳಿಸ್ತೀನಿ. ಸಂಡೇ ಮಂಡೇ ಹೇಳ್ತಾನಲ್ಲ ರಾಂಗ್ ಆಗಿ, ಅದಕ್ಕೆ ಕಳಿಸ್ತೀನಿ ಆಯ್ತಾ. ನೀನ್ ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ. ನೀನ್ ಹೇಳು.